ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಮ್ಮ ಕನ್ನಡ ಜಗತ್ತು. ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಅವರ್ ಕರೆಂಟ್ ಅಫೇರ್ಸ್ MCQ discussion series. Today July 3rd most important current affairs ಕನ್ನಡ ಪ್ಲಸ್ ಏನು ಇಂಗ್ಲಿಷ್ ಅಲ್ಲಿ ಇಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಲಾಗುತ್ತದೆ. ಸೊ ಫಸ್ಟ್ ಟಾಪಿಕ್ ಸೊ ಉಪಗ್ರಹ ಉಡಾವಣೆ. ಸೊ GoSat GW ಅಂತಿದೆ. ಸೊ ಫಸ್ಟಿಗೆ ಕ್ವಶನ್ ನೋಡ್ಕೊಂಡ್ ಬರೋಣ, ನಾವು ನಮಗೆ ಅರ್ಥ ಆಗುತ್ತೆ. ಸೊ ದ ಗ್ಲೋಬಲ್ ಅಬ್ಸರ್ವಿಂಗ್ ಸ್ಯಾಟಲೈಟ್ ಫಾರ್ ಗ್ರೀನ್ ಹೌಸ್ ಗ್ಯಾಸಸ್ ಅಂಡ್ ವಾಟರ್ ಸೈಕಲ್ GoSat GW ಈಸ್ ಎ ಜಪಾನೀಸ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಪ್ಲೇಸ್ಡ್ ಇನ್ ವಿಚ್ ಆರ್ಬಿಟ್ ಅಂತ. ಓಕೆ, ಆಕ್ಚುಲಿ ಕ್ವಶನ್ ಏನ್ ಕೇಳಲಾಗಿದೆ ಅಂತಂದ್ರೆ ಹಸಿರುಮನೆ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್, ಜಲಚಕ ಅಂದ್ರೆ ವಾಟರ್ ಸೈಕಲ್. ಇದು ಜಾಗತಿಕ ವೀಕ್ಷಣಾ ಉಪಗ್ರಹ ಅಂದ್ರೆ ಗ್ಲೋಬಲ್ ಅಬ್ಸರ್ವೇಷನ್ ಸ್ಯಾಟಲೈಟ್ GoSat GW ಜಪಾನಿನ ಭೂ ವೀಕ್ಷಣಾ ಉಪಗ್ರಹವಾಗಿದ್ದು, ಅಂತಂದ್ರೆ ಏನಿದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್, ಅದನ್ನು ಯಾವ ಕಕ್ಷೆಯಲ್ಲಿ ಇರಿಸಲಾಗಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಕಕ್ಷೆ ಅಂದ್ರೆ ಇದು ಆರ್ಬಿಟ್. ಓಕೆ, ಆಪ್ಷನ್ಸ್ ನೋಡೋಣ. ಜಿಯೋ ಸ್ಟೇಷನರಿ ಆರ್ಬಿಟ್, ಪೋಲಾರ್ ಆರ್ಬಿಟ್, ಜಿಯೋ ಟ್ರಾನ್ಸ್ಫರ್ ಆರ್ಬಿಟ್, ಸನ್ ಸಿಂಕ್ರೊನಸ್ ಆರ್ಬಿಟ್. ಅಂದ್ರೆ ಭೂ ಸ್ಥಿರ ಕಕ್ಷೆ, ಧ್ರುವ ಕಕ್ಷೆ, ಭೂ ವರ್ಗಾವಣೆ ಕಕ್ಷೆ, ಸೂರ್ಯ ಸಿಂಕ್ರೊನಸ್ ಕಕ್ಷೆ ಅಂತ ಕೇಳಿದ್ದಾರೆ. ಆಪ್ಷನ್ ಕರೆಕ್ಟ್ ಆನ್ಸರ್ ಹೇಳ್ತೀನಿ ನಾನು. ಏನು ಸೂರ್ಯ ಸಿಂಕ್ರೊನಸ್ ಕಕ್ಷೆ, ಸನ್ ಸಿಂಕ್ರೊನಸ್ ಆರ್ಬಿಟ್. ಸರ್ ನಾನು ಈ ಮೂರು ಕಕ್ಷೆ ಏನು ಆರ್ಬಿಟ್ ನ ಏನು ಡಯಾಗ್ರಾಮ್ಸ್ ಕೊಟ್ಟಿದ್ದೀನಿ, ಇಮೇಜ್ ಕೊಟ್ಟಿದ್ದೀನಿ. ಸೊ ಸನ್ ಸಿಂಕ್ರೊನಸ್ ಆರ್ಬಿಟ್ ಅಂದ್ರೆ ಏನು ನೋಡೋಣ. ಫಸ್ಟ್ಗೆ ಸನ್ ಸಿಂಕ್ರೊನಸ್ ಅಂತಂದ್ರೆ ಏನು, ಇದು ನಾರ್ತ್ ಪೋಲ್ ಅಂತ ತಿಳ್ಕೊಳ್ಳಿ. ನಾರ್ತ್ ಪೋಲ್, ಸೌತ್ ಪೋಲ್ ಅಂದ್ರೆ ಉತ್ತರ ಧ್ರುವ, ದಕ್ಷಿಣ ಧ್ರುವ. ಸೊ ಪೋಲ್ ಇಂದ ಪೋಲ್ಗೆ ರೊಟೇಟ್ ಆಗ್ತಾ ಇರುತ್ತೆ ಸ್ಯಾಟಲೈಟ್. ಈ ಸ್ಯಾಟಲೈಟ್ ಇದನ್ನ ಏನ್ ಮಾಡಿರ್ತಾರೆ, ಸನ್ಗೆ ಸಿಂಕ್ ಮಾಡಿರ್ತಾರೆ ಇದನ್ನ. ಫಾರ್ ಎಕ್ಸಾಂಪಲ್, ಸೊ ಮಾರ್ನಿಂಗ್ ಈ ಸ್ಯಾಟಲೈಟ್ ಇಲ್ಲಿದೆ, ಅದು ಸನ್ ಇಲ್ಲಿದೆ ಅಂತಂದ್ರೆ ಈ ಇಲ್ಲಿದೆ ಅಂತಂದ್ರೆ ನೆಕ್ಸ್ಟ್ ಆಫ್ಟರ್ನೂನ್ ಸನ್ ಇಲ್ಲಿ ಬರುತ್ತೆ. ಸನ್ ಇಲ್ಲಿ ಬಂದಾಗ ಈ ಸ್ಯಾಟಲೈಟ್ ಇಲ್ಲಿ ಬರುತ್ತೆ. ಸೊ ಸನ್ ಮೂವ್ ಆದಂಗ ಸ್ಯಾಟಲೈಟ್ ಕೂಡ ಮೂವ್ ಆಗುತ್ತೆ. ಅದಕ್ಕೆ ಸನ್ ಸಿಂಕ್ರೋನಸ್ ಸ್ಯಾಟಲೈಟ್ ಅಂತ ಕರೀತಾರೆ. ಸೊ ಈ ತರ ಯಾವುದು GoSat GW, ಇದು ಈ ತರ ಸ್ಯಾಟಲೈಟ್ ಇದು. ಸೊ ಪ್ಲೇಸ್ಡ್ ಇನ್ ಏನು ಸನ್ ಸಿಂಕ್ರೋನಸ್ ಆರ್ಬಿಟ್. ಸೊ ಎಲ್ಲಿಂದ ಎಲ್ಲಿಗೆ ರೊಟೇಟ್ ಆಗುತ್ತೆ, ಇದು ಪೋಲ್ ಟು ಪೋಲ್ ರೊಟೇಟ್ ಆಗುತ್ತಾ ಇರುತ್ತೆ. ಓಕೆ, ಅದೇ ತರ ಪೋಲಾರ್ ಆರ್ಬಿಟ್ ಕೂಡ ಏನಿದು ಪೋಲ್ ಟು ಪೋಲ್ ರೊಟೇಟ್ ಆಗುತ್ತೆ. ಆದ್ರೆ ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್. ಆದ್ರೆ ಸನ್ ಸಿಂಕ್ರೋನಸ್ ಆಗಿರಲ್ಲ. ಇದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ವಾಟರ್ ಟೇಬಲ್ ಮೆಜರ್ ಮಾಡಕ್ಕೆ, ಪ್ಲಸ್ ಏನು ಸರ್ವಿಲೆನ್ಸ್ಗೆ, ಮತ್ತೆ ಕ್ರಾಪ್ ಏನು ಸರ್ವೆ ಮಾಡಕ್ಕೆ. ಸೊ ಇಲ್ಲೆಲ್ಲ ಇದು ತುಂಬಾನೇ ಇದು ಯೂಸ್ಫುಲ್ ಆಗಿದೆ. ಸೊ ಯಾವುದು ಇದು ಪೋಲಾರ್ ಆರ್ಬಿಟ್ ಸ್ಯಾಟಲೈಟ್. ನೆಕ್ಸ್ಟ್ ಬರುತ್ತೆ ಜಿಯೋ ಸ್ಟೇಷನರಿ ಆರ್ಬಿಟ್ ಸ್ಯಾಟಲೈಟ್ ಅಂತ ಬರುತ್ತೆ. ಜಿಯೋ ಸ್ಟೇಷನರಿ ಅಂತಂದ್ರೆ ಏನು, ಭೂಸ್ಥಿರ ಕಕ್ಷೆ ಇದು ಅಂತಂದ್ರೆ 36,000 ಕಿಲೋಮೀಟರ್ ಮೇಲೆ ಇರುತ್ತೆ ಆಲ್ಟಿಟ್ಯೂಡ್. ಇದು ಎತ್ತರ. ಆ ಒಂದು ಏನು ಆರ್ಬಿಟ್ ಅಲ್ಲಿ ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ, 36,000 ಕಿಲೋಮೀಟರ್. ಇವುಗಳಿಗೆ ಏನಂತಾರೆ, ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಅಂತ ಕರೀತಾರೆ. ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಎಲ್ಲ ಏನು ಇಲ್ಲೇ ಪ್ಲೇಸ್ ಮಾಡಿರ್ತಾರೆ. ಇದ್ರ ಭೂಸ್ಥಿರ ಕಕ್ಷೆ ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ, ಸೊ ಇದು ಅರ್ಥ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಸ್ಯಾಟಲೈಟ್ ಇದು ರೊಟೇಟ್ ಆಗ್ತಾ ಇರುತ್ತೆ. ಅದಕ್ಕೆ ಉಪಗ್ರಹ ಅಂತ ಕರೀತಾರೆ. ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್. ಸೊ ಇವು ರೊಟೇಟ್ ಆಗ್ತಾ ಇರುತ್ತೆ. ಸೊ ಇದು ಈ ಒಂದು ಪ್ಲೇಸ್ಗೆ ಇದನ್ನ ಫಿಕ್ಸ್ ಮಾಡಿದ್ರೆ, ಸೊ ಇದು ಆಕ್ಸಿಸ್ ಅಂದ್ರೆ ಭೂಮಿ ರೊಟೇಟ್ ಆಗ್ತಾ ಇರುತ್ತಲ್ಲ, ಈ ತರ ರೊಟೇಟ್ ಆಗ್ತಾ ಇರುತ್ತೆ. ಸೊ ಹಂಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ಇವಾಗ, ಇದೇ ಒಂದು ಪ್ಲೇಸ್ ಭೂಮಿ ಮೇಲೆ, ಇದು ಇಲ್ಲಿ ರೊಟೇಟ್ ಆಗಿ ಇಲ್ಲಿ ಬಂದ್ರೆ ಸ್ಯಾಟಲೈಟ್ ಕೂಡ ಇಲ್ಲಿ ಬಂದಿರುತ್ತೆ. ಅಂದ್ರೆ ಭೂಸ್ಥಿರ. ಸೊ ಭೂಮಿ ಎಷ್ಟು ರೊಟೇಟ್ ಆಗುತ್ತೆ, ಇದು ಅಷ್ಟು ಸ್ಪೀಡ್ ಅಲ್ಲಿ ಇಲ್ಲಿ ಆರ್ಬಿಟ್ ಅಲ್ಲಿ ಇದು ಏನಾಗುತ್ತೆ, ಟ್ರಾವೆಲ್ ಆಗುತ್ತೆ. ಓಕೆ, ಏನು ಮೂರ್ ಕಾನ್ಸೆಪ್ಟ್: ಸನ್ ಸಿಂಕ್ರೋನಸ್, ಪೋಲಾರ್ ಆರ್ಬಿಟ್, ಜಿಯೋ ಸ್ಟೇಷನರಿ ಆರ್ಬಿಟ್. ಸನ್ ಸಿಂಕ್ರೋನಸ್, ಪೋಲಾರ್ ಆರ್ಬಿಟ್ ಧ್ರುವ ಕಕ್ಷೆ ಅಂತ ಕರಿತೀವಿ. ನೆಕ್ಸ್ಟ್ ಜಿಯೋ ಸ್ಟೇಷನರಿ ಆರ್ಬಿಟ್. ರಿಲೇಟೆಡ್ ಏನು GoSat GW. ಇದು ನ್ಯೂಸ್ ಅಲ್ಲಿ ಇದೆ. ಓಕೆ, ಲಾಂಚ್ಡ್ ಬೈ ಯಾವ ಕಂಟ್ರಿ ಅಂತ ಕೇಳ್ಬೋದು, ಜಪಾನ್. ಸೊ ಇದೇನ್ ಮಾಡುತ್ತೆ ಅಂತ ಕೇಳ್ಬೋದು. ಏನ್ ಮಾಡುತ್ತೆ ಇದು, ಗ್ರೀನ್ ಹೌಸ್ ಗ್ಯಾಸ್ ಮತ್ತೆ ವಾಟರ್ ಸೈಕಲ್ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ. ಇದೊಂದು ಏನು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಇದು. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಗಾನಾ. ಇದ್ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ PM ಮೋದಿ ಇತ್ತೀಚೆಗೆ ಗಾನಾ ಏನ್ ದೇಶಕ್ಕೆ ವಿಸಿಟ್ ಕೊಡ್ತಾರೆ. ಸೊ ಫಸ್ಟ್ ನಾವು ಕ್ವಶನ್ ನೋಡೋಣ. ವೈ ಗಾನಾ ಏನು ಕಾಲ್ಡ್ ಸೆಂಟರ್ ಆಫ್ ದ ವರ್ಲ್ಡ್ ಅಂತ ಕೇಳಿದ್ದಾರೆ. ಏನು ಗಾನಾವನ್ನು ವಿಶ್ವದ ಕೇಂದ್ರ ಎಂದು ಯಾಕೆ ಕರೆಯುತ್ತಾರೆ ಅಂತ ಕೇಳಿದೆ ಕ್ವಶನ್. ಸೊ ಫಸ್ಟ್ ಗೆ 2 ಸ್ಟೇಟ್ಮೆಂಟ್ ಇದಾವೆ. ಫಸ್ಟ್ ಸ್ಟೇಟ್ಮೆಂಟ್ ನಾವು ಓದೋಣ. ಕ್ಲೋಸ್ ಟು ದ ಇಕ್ವೇಟರ್ ಅಂಡ್ ಆನ್ ದ ಗ್ರೀನ್ವಿಚ್ ಮೆರಿಡಿಯನ್ ವಿಚ್ ರಿಪ್ರೆಸೆಂಟ್ಸ್ 0 ಡಿಗ್ರಿ ಲಾಂಜಿಟ್ಯೂಡ್ ಅಂತಿದೆ. ಇದು ಫಸ್ಟ್ ಏನು ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ, ಸಮಭಾಜಿಕ ವೃತ್ತದ ಹತ್ತಿರ ಅಂತಂದ್ರೆ ಏನು, ಕ್ಲೋಸ್ ಟು ದ ಇಕ್ವೇಟರ್ ಅಂತಂದ್ರೆ ಏನು, ಇಕ್ವೇಟರ್ ಸಪೋಸ್ ಇದು ಮ್ಯಾಪ್, ಇದು ಆಫ್ರಿಕಾ ಇದೆ. ಸೊ ಇಕ್ವೇಟರ್ ನಾವ್ ಇಲ್ಲಿ ಡ್ರಾ ಮಾಡಿದ್ರೆ ಎಲ್ಲಿ ಬರುತ್ತೆ ಇಕ್ವೇಟರ್ ಅಂತಂದ್ರೆ ಇಲ್ಲಿ ಬರುತ್ತೆ ಇಕ್ವೇಟರ್.
ಇದು ಇಕ್ವೇಟರ್ ಅಂದ್ರೆ 0 ಡಿಗ್ರಿ ಲಾಂಜಿಟ್ಯೂಡ್ ಅಂತ 0 ಡಿಗ್ರಿ ಲ್ಯಾಟಿಟ್ಯೂಡ್ ಅಂತ ಕರೀತಾರೆ. ಲ್ಯಾಟಿಟ್ಯೂಡ್ ಅಂತ ಕರೀತಾರೆ ಅಥವಾ ಸಮಭಾಜಕ ವೃತ್ತ. ಹಂಗಾರೆ ಇದಕ್ಕೆ ಹತ್ತಿರ ಅಂತಾನೆ ಇದೆ. ಸೊ ಹಂಗಾರೆ ಇದು ಫಸ್ಟ್ ಪಾರ್ಟ್ ಕರೆಕ್ಟ್. ನೆಕ್ಸ್ಟ್ ನೋಡೋಣ. ಗ್ರೀನ್ವಿಚ್ ಮೆರಿಡಿಯಂ ನಲ್ಲಿ ಇದು 0 ಡಿಗ್ರಿ ರೇಖಾಂಶವನ್ನು ಪ್ರತಿನಿಧಿಸುತ್ತದೆ ಅಂತಿದೆ. ಸೊ ಈ ತರ ಏನು ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಸೊ ಏನು ನಾರ್ತ್ ಇಂದ ಏನು ಸೌತ್ಗೆ ಈ ತರ ಡ್ರಾ ಮಾಡಿರ್ತಾರಲ್ಲ, ಇವಕ್ಕೆ ಏನು ಕರಿತೀವಿ, ಲಾಂಜಿಟ್ಯೂಡ್ ಅಂತ ಕರಿತೀವಿ. ಲಾಂಜಿಟ್ಯೂಡ್ ಅಥವಾ ರೇಖಾಂಶಗಳು ಅಂತ ಕರಿತೀವಿ. ರೇಖಾಂಶಗಳು ಅಂತ ಕರಿತೀವಿ. ಸೊ ಹಾಗಾದ್ರೆ ಸಮ್ವೇರ್ ಇಲ್ಲೆಲ್ಲೋ ಇದೆ ಏನು ಗ್ರೀನ್ವಿಚ್ ಮೆರಿಡಿಯನ್ ಪ್ಲೇಸ್. ಇದರಿಂದ ಈ ತರ ಒಂದು ಡ್ರಾ ಮಾಡ್ತಾರೆ. ಏನು 0 ಡಿಗ್ರಿ ಲಾಂಜಿಟ್ಯೂಡ್. ಇದು ಲಾಂಜಿಟ್ಯೂಡ್ ಈ ಪ್ಲೇಸ್ ಇರೋದು ಇಂಗ್ಲೆಂಡ್ ಅಲ್ಲಿ ಇದೆ. ಇದು ಇಂಗ್ಲೆಂಡ್ ಅಲ್ಲಿ ಗ್ರೀನ್ವಿಚ್. ಸೊ ಇದಕ್ಕೆ 0 ಡಿಗ್ರಿ ಅಂದದಕ್ಕೆ ಇದಕ್ಕೆ ಮೆರಿಡಿಯನ್ ಅಂತ ಕರೀತಾರೆ. ಸೊ ಇಲ್ಲಿಂದ 180 ಡಿಗ್ರಿ ಈಸ್ಟ್ಗೆ ಇದಾವೆ ಮತ್ತೆ ಈ ಕಡೆಯಿಂದ 180 ಡಿಗ್ರಿ ವೆಸ್ಟ್ಗೆ ಇಷ್ಟು ಏನು ಲಾಂಜಿಟ್ಯೂಡ್ಸ್ ಇದಾವೆ. ಎಷ್ಟು 360 ಲಾಂಜಿಟ್ಯೂಡ್ಸ್ ಇದಾವೆ. ಓಕೆ, ಸೊ ಇದು ಏನು ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್ ಇದು. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಕ್ಲೋಸ್ ಟು ದ ಇಕ್ವೇಟರ್ ಅಂಡ್ ಆನ್ ದ ಗ್ರೀನ್ವಿಚ್ ಮೆರಿಡಿಯನ್ ವಿಚ್ ರಿಪ್ರೆಸೆಂಟ್ಸ್ 0 ಡಿಗ್ರಿ ಲ್ಯಾಟಿಟ್ಯೂಡ್ ಅಂತ ಇದೆ. 0 ಡಿಗ್ರಿ ಮೆರಿಡಿಯನ್ ನ ಸೊ ಲ್ಯಾಟಿಟ್ಯೂಡ್ ರಿಪ್ರೆಸೆಂಟ್ ಮಾಡಲ್ಲ, ಬರೀ ಏನು ಅಕ್ಷಾಂಶ ರಿಪ್ರೆಸೆಂಟ್ ಮಾಡಲ್ಲ, ಏನ್ ಮಾಡುತ್ತೆ, ರೇಖಾಂಶ ಮಾತ್ರ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಇದು ರಾಂಗ್. ಓಕೆ, ಸೊ ಆನ್ಸರ್ ಏನು, ಎ ಒನ್ಲಿ ಕರೆಕ್ಟ್. ಎ ಮಾತ್ರ ಸರಿ. ನೆಕ್ಸ್ಟ್ ಗಾನಾ ಬಗ್ಗೆ ನೋಡೋಣ. ನಾವು ಗಾನಾ ದೇಶದ ಬಗ್ಗೆ ನೋಡೋಣ. ಗಾನಾ ನೋಡಿದಾಗ ನಾವು ಇಲ್ಲಿ ಏನು ಗಾನಾ ಸುತ್ತುವರಿದ ಏನು ದೇಶಗಳು ಅಂತ ಬಂದ್ರೆ ಇಲ್ಲಿ ನಾರ್ತ್ಗೆ ಏನ್ ಬರುತ್ತೆ, ಇಲ್ಲಿ ಏನ್ ಬರುತ್ತೆ, ಇದು ಬುರ್ಕಿನೋ ಫಾಸೋ ಬರುತ್ತೆ. ಆಮೇಲೆ ಈಸ್ಟ್ಗೆ ಅಂದ್ರೆ ಪೂರ್ವಕ್ಕೆ ಯಾವ್ದು ಬರುತ್ತೆ, ಟೋಗೋ ಅಂತ ದೇಶ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಏನು ದಕ್ಷಿಣ ಅಂದ್ರೆ ವೆಸ್ಟ್ಗೆ ಯಾವ್ದು ಬರುತ್ತೆ ಅಂತಂದ್ರೆ ದಿ ಐವರಿ ಕೋಸ್ಟ್ ಅಂತ ಬರುತ್ತೆ. ಐವರಿ ಕೋಸ್ಟ್ ಬರುತ್ತೆ. ಮತ್ತೆ ಇದು ದಕ್ಷಿಣಕ್ಕೆ ಇಲ್ಲಿ ಏನು ಅಟ್ಲಾಂಟಿಕ್ ಓಷನ್ ಇದೆ. ಇದು ಸೊ ಇದು ಅಟ್ಲಾಂಟಿಕ್ ಓಷನ್. ಏನು ಅಟ್ಲಾಂಟಿಕ್ ಓಷನ್ ಇದೆ. ಸೊ ಇಲ್ಲಿ ಕೋಸ್ಟ್ ಬರುತ್ತೆ. ಯಾವುದು ಕರಾವಳಿ, ಯಾವ್ದಕ್ಕೆ ಕರಾವಳಿಗೆ ಓಪನ್ ಆಗಿದೆ ಅಂತಂದ್ರೆ ಇಲ್ಲಿ ಗಲ್ಫ್ ಆಫ್ ಗುನಿಯಾ ಬರುತ್ತೆ. ಮತ್ತೆ ಗಾನಾ ಯಾವ್ದಕ್ಕೆ ವರ್ಲ್ಡ್ ಅಲ್ಲಿ ಫೇಮಸ್ ಆಗಿರೋದು ಯಾವುದಕ್ಕೆ ಅಂತಂದ್ರೆ ಕೋಕೋವಾ ಅಂತ ಬರುತ್ತೆ. ಇದೊಂದು ಪ್ಲಾಂಟ್. ಇದನ್ನ ಎಕ್ಸ್ಪೋರ್ಟ್ ಎಲ್ಲ ಬೇರೆ ಬೇರೆ ಇಂಪಾರ್ಟೆಂಟ್ ಕಂಟ್ರಿಗಳಿಗೆ ಇದು ಎಕ್ಸ್ಪೋರ್ಟ್ ಅಂದ್ರೆ ರಫ್ತನ್ನ ಮಾಡುತ್ತೆ ಇದು ಗಾನಾ. ಈ ಕೋಕೋವಾನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಚಾಕ್ಲೇಟ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಏನು ಚಾಕ್ಲೇಟ್ ಇಂಡಸ್ಟ್ರಿಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಓಕೆ, ದೀಸ್ ಆರ್ ಸಮ್ ಫ್ಯಾಕ್ಟ್ಸ್ ಅಬೌಟ್ ಏನು ಗಾನಾ ಭೌಗೋಳಿಕ ಲಕ್ಷಣಗಳು ನೋಡ್ಕೊಂಡ್ವಿ. ಮತ್ತೆ ಎಲ್ಲಿ ಲೊಕೇಟ್ ಆಗಿದೆ ಅಂತ ನೋಡಿದ್ವಿ. ಎಕ್ಸಾಕ್ಟ್ ಆಗಿ 0 ಡಿಗ್ರಿ ಲ್ಯಾಟಿಟ್ಯೂಡ್ ಮೇಲೆ ಲೊಕೇಟ್ ಆಗಿಲ್ಲ. ಹತ್ರ ಸಮೀಪದಲ್ಲಿ ಇದೆ ಅಂತಿದೆ ಆನ್ಸರ್ ಇಲ್ಲಿ ಏನು ಸ್ಟೇಟ್ಮೆಂಟ್ ಅಲ್ಲಿ. ಎಕ್ಸಾಕ್ಟ್ ಅಲ್ಲಿ ಅದ್ರ ಮೇಲೆ ಹಾದೋಗಿದೆ ಅಂತ ಬಂದ್ರೆ ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಭಾರತದ ಬಡತನ ಕಡಿತ. ಸೊ ಇಂಡಿಯಾಸ್ ಪಾವರ್ಟಿ ರಿಡಕ್ಷನ್. ವರ್ಲ್ಡ್ ಬ್ಯಾಂಕ್ ಕ್ವಶನ್ ನೋಡೋಣ. ಅಕಾರ್ಡಿಂಗ್ ಟು ದ ವರ್ಲ್ಡ್ ಬ್ಯಾಂಕ್ ಏನು ಸ್ಪ್ರಿಂಗ್ 2025 ಪಾವರ್ಟಿ ಏನು ಇಕ್ವಿಟಿ ಬ್ರೀಫ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್ ಕಂಟ್ರಿಬ್ಯೂಟೆಡ್ ಮೋಸ್ಟ್ ಸಿಗ್ನಿಫಿಕೆಂಟ್ಲಿ ಟು ಇಂಡಿಯಾಸ್ ಡಿಕ್ಲೈನ್ ಇನ್ ಎಕ್ಸ್ಟ್ರೀಮ್ ಪಾವರ್ಟಿ ಬಿಟ್ವೀನ್ 2011-12ರಿಂದ ಮತ್ತು 2022-23 ತನಕ ಅಂತ ಕೇಳಿದ್ದಾರೆ. ಸೊ ಆಕ್ಚುಲಿ ಏನ್ ಕೇಳಿದ್ದಾರೆ ಅಂತಂದ್ರೆ ವಿಶ್ವ ಬ್ಯಾಂಕಿನ ಏನು ವರದಿ ಪ್ರಕಾರ ಏನಂತಾರೆ, ಬಡತನ ಸಮಾನತೆ ಸಂಕ್ಷಿಪ್ತ ವರದಿ ಪ್ರಕಾರ 2011-12 ಮತ್ತು 2022-23 ನಡುವೆ ಭಾರತದ ತೀವ್ರ ಬಡತನ ಇಳಿಕೆಗೆ ಏನು ಕಾರಣವಾಗಿರುವ ಏನು ಯಾವ ರಾಜ್ಯವು ಹೆಚ್ಚು ಕೊಡುಗೆ ನೀಡಿದೆ ಅಂತ ಕೇಳಿದ್ದಾರೆ. ಫಸ್ಟ್ಗೆ ನಾವು ತೀವ್ರ ಬಡತನ ಅಂದ್ರೆ ಏನ್ ತಿಳ್ಕೊಳ್ಳೋಣ. ಅಂದ್ರೆ ಎಕ್ಸ್ಟ್ರೀಮ್ ಪಾವರ್ಟಿ. ತೀವ್ರ ಬಡತನ ಅಂದ್ರೆ ಎಕ್ಸ್ಟ್ರೀಮ್ ಪಾವರ್ಟಿ. ಇದು ವರ್ಲ್ಡ್ ಬ್ಯಾಂಕ್ ಪ್ರಕಾರ ಏನು ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಇದನ್ನು ಏನು ಅಂತಂದ್ರೆ ದಿನಕ್ಕೆ ಬಿಲೋ ಏನು $2.15 ಪರ್ ಡೇ ಸೊ ಜೀವನ ನಡೆಸ್ತಾ ಇದ್ರು ಅಂತಂದ್ರೆ ಅವರಿಗೆ ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ, ಅವರು ಎಕ್ಸ್ಟ್ರೀಮ್ ಪಾವರ್ಟಿ ಕ್ಯಾಟಗರಿಯಲ್ಲಿ ಬರ್ತಾರೆ. ಈ ಫಿಗರ್ ತುಂಬಾ ಇಂಪಾರ್ಟೆಂಟ್. ಏನು $2.15. ಓಕೆ, ಇದು ಎಕ್ಸ್ಟ್ರೀಮ್ ಪಾವರ್ಟಿ ಆಯ್ತು. ನೆಕ್ಸ್ಟ್ ಯಾವ ದೇಶಗಳು ಯಾವ ಏನು ಸ್ಟೇಟ್ಗಳು ಏನು ತೀವ್ರ ಬಡತನ ಏನು ಕಡಿಮೆ ಆಗಲಿಕ್ಕೆ ಹೆಚ್ಚು ಕೊಡುಗೆ ನೀಡಿದಾವೆ ಅಂತಂದ್ರೆ ನೀವು ಆನ್ಸರ್ನ ಗೆಸ್ ಕೂಡ ಮಾಡ್ಬೋದು ಇಲ್ಲಿ. ಸೊ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ. UP, ಮಹಾರಾಷ್ಟ್ರ, ಬಿಹಾರ ಇವು 3 ಸ್ಟೇಟ್ಗಳು ಬಿಕಾಸ್ ಆಫ್ ಏನು ಪಾಪ್ಯುಲೇಷನ್ ಜಾಸ್ತಿ ಇದೆ, ಪಾವರ್ಟಿನೂ ಜಾಸ್ತಿ ಇರುತ್ತೆ. ಹಿಂಗಾಗಿ ಇವು 3 ಏನು ಸ್ಟೇಟ್ಗಳು ಜಾಸ್ತಿ ಕೊಡುಗೆನ ನೀಡಿದಾವೆ. ಅದಕ್ಕೆ ಎಕ್ಸ್ಟ್ರೀಮ್ ಪಾವರ್ಟಿನ ತೀವ್ರ ಬಡತನ ಕಡಿಮೆ ಆಗೋಕ್ಕೆ ಯಾವ ಒಂದು ವರ್ಷದಲ್ಲಿ
2011-12ರಿಂದ 22-23 ತನಕ. ಓಕೆ. ಸೊ ಹಂಗೆ ನೋಡಿದ್ರೆ 2011ರಲ್ಲಿ ತೀವ್ರ ಬಡತನ ಇಂಡಿಯಾದಲ್ಲಿ ಎಷ್ಟಿತ್ತು ಅಂತಂದ್ರೆ ಅರೌಂಡ್ 16% ಇರುತ್ತೆ. ಅದು 2022ಕ್ಕೆ ಎಷ್ಟಾಗುತ್ತೆ? 2.3% ಆಗುತ್ತೆ. 2.3%. ಹಾಗಾದ್ರೆ ಎಷ್ಟು ಅಂದ್ರೆ 171 ಮಿಲಿಯನ್ ಅಂತಂದ್ರೆ 17 ಕೋಟಿ 17 crore 17 ಕೋಟಿ ಜನ ಏನು ಪಾವರ್ಟಿಯಿಂದ ಎಕ್ಸ್ಟ್ರೀಮ್ ಅಂದ್ರೆ ತೀವ್ರ ಬಡತನದಿಂದ ಹೊರಗೆ ಬರ್ತಾರೆ ಅಂತ ಈ ರಿಪೋರ್ಟ್, ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಪ್ರಕಾರ ಏನು ಇಲ್ಲಿ ಹೇಳಲಾಗುತ್ತದೆ. ಓಕೆ. ಇಲ್ಲಿ ಎರಡು ಇಂಪಾರ್ಟೆಂಟು. ಈ ಒಂದು ವರ್ಲ್ಡ್ ಬ್ಯಾಂಕ್ ವರದಿ ಪ್ರಕಾರ ಯಾವ ಏನು ಸ್ಟೇಟ್ಗಳು ಜಾಸ್ತಿ ಕೊಡುಗೆ ನೀಡಿದಾವೆ ಅಂತ ಕೇಳಿದ್ರೆ ಇವು 3 ಏನು ಸ್ಟೇಟ್ಗಳು ಬರ್ತವೆ. ನೆಕ್ಸ್ಟ್ ಈಗಿರೋ ಏನು ಎಕ್ಸ್ಟ್ರೀಮ್ ಪಾವರ್ಟಿ ರೇಟ್ ಅಕಾರ್ಡಿಂಗ್ ಟು ವರ್ಲ್ಡ್ ಬ್ಯಾಂಕ್ ಎಷ್ಟಿದೆ ಅಂತ ಕೇಳಿದ್ರೆ 2.3% ಇದೆ ಅಂತ. ಓಕೆ. ಇಂಡಿಯಾದಲ್ಲಿ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಮಾತಾಡ್ತಿದೀವಿ ನಾವು. ನೆಕ್ಸ್ಟ್ ಕಾನ್ಸೆಪ್ಟ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಸೊ ಅದೇ ಪಾವರ್ಟಿಗೆ ರಿಲೇಟೆಡ್ ಕಾನ್ಸೆಪ್ಟ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಸೊ ವರ್ಲ್ಡ್ ಬ್ಯಾಂಕ್ ಏನು ಹೇಳುತ್ತೆ, ಮೊದಲಿಗೆ ಪಾವರ್ಟಿ ಮೆಜರ್ಮೆಂಟ್ ಮಾಡೋಕ್ಕೆ ತುಂಬಾ ಸ್ಟ್ಯಾಂಡರ್ಡ್ಸ್ ಇದಾವೆ. ಸೊ ಏನು ಇನ್ಕಮ್ ಮೇಲೆ ಮೆಜರ್ಮೆಂಟ್ ಮಾಡ್ತಾರೆ, ಮತ್ತೆ ಎಕ್ಸ್ಪೆಂಡಿಚರ್ ಮೇಲೆ ಮೆಜರ್ಮೆಂಟ್ ಮಾಡ್ತಾರೆ, ಅಂದ್ರೆ ಆದಾಯದ ಮೇಲೆ, ಮತ್ತೆ ಖರ್ಚು ಎಷ್ಟು ಮಾಡ್ತೀವಿ ಅದ್ರ ಮೇಲೆ ಮಾಡ್ತಾರೆ. ಅಥವಾ ಡೈಲಿ ಏನ್ ಮಾಡ್ತೀವಿ, ಕ್ಯಾಲರಿ ಇಂಟೇಕ್ ಅಂದ್ರೆ ನಾವೆಷ್ಟು ಏನು ಕ್ಯಾಲರಿನ ಕನ್ಸ್ಯೂಮ್ ಮಾಡ್ತೀವಿ ಅದ್ರ ಮೇಲೆ ಕೂಡ ಪಾವರ್ಟಿನ ಮೆಜರ್ಮೆಂಟ್ ಮಾಡ್ತಾರೆ. ಈ ಒಂದು ಸ್ಟ್ಯಾಂಡರ್ಡ್ ಬೇರೆ ಬೇರೆ ಕಂಟ್ರಿಗೆ ಬೇರೆ ಬೇರೆ ಇದಾವೆ. ಬಟ್ ವರ್ಲ್ಡ್ ಬ್ಯಾಂಕ್ ಏನು ಹೇಳುತ್ತೆ, ನಾವು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ನ ಮೆಜರ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಮಲ್ಟಿ ಡೈಮೆನ್ಷನಲ್ ಅಂತಂದ್ರೆ ಬಹು ಆಯಾಮದ ಬಡತನ ಅಂತ. ಬಹು ಆಯಾಮ ಅಂದ್ರೆ ಬೇರೆ ಬೇರೆ ಆಯಾಮಗಳನ್ನ ಅಂದ್ರೆ ಡೈಮೆನ್ಷನ್ಸ್ ಇದ್ರಾಗ ಏನ್ ಮಾಡ್ತಾರೆ, ತಗೊಳ್ತಾರೆ, ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಎಜುಕೇಶನ್ ತಗೊಳ್ತಾರೆ, ಹೆಲ್ತ್ ತಗೊಳ್ತಾರೆ, ನೆಕ್ಸ್ಟ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ತಗೋತಾರೆ. ಈ 3 ಕಾನ್ಸೆಪ್ಟ್ನೇ ತಗೋತಾರೆ. ಸೊ ಎಜುಕೇಶನ್ ಇಲ್ಲ ಅಂತಂದ್ರೆ ಅದು ಒಂದು ಫಾರ್ಮ್ ಆಫ್ ಏನು ಪಾವರ್ಟಿ ಬಡತನ ಅಂತ ಹೇಳ್ತಾರೆ. ಹೆಲ್ತ್ ಸ್ಟ್ಯಾಂಡರ್ಡ್ಸ್ ನೋಡ್ತಾರೆ, ಮತ್ತೆ ಲಿವಿಂಗ್ ಸ್ಟ್ಯಾಂಡರ್ಡ್ಸ್. ಈ 3 ಕನ್ಸಿಡರ್ ಮಾಡಿ ಯಾವ್ದು ರಿಪೋರ್ಟ್ ರೆಡಿ ಮಾಡ್ತಾರೆ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ರಿಪೋರ್ಟ್ ನ ರೆಡಿ ಮಾಡ್ತಾರೆ. ಸೊ ಹಾಗಾದ್ರೆ ಕ್ವಶನ್ ಏನು ನೋಡೋಣ, ದ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಯೂಸ್ಡ್ ಬೈ ದ ವರ್ಲ್ಡ್ ಬ್ಯಾಂಕ್ ಇನ್ಕ್ಲೂಡ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಡೈಮೆನ್ಷನ್ಸ್ ಅಂತಿದೆ. ವಿಶ್ವ ಬ್ಯಾಂಕ್ ಬಳಸುವ MPI ಇದೆಯಲ್ಲ, ಯಾವ ಆಯಾಮಗಳನ್ನ ಒಳಗೊಂಡಿದೆ ಅಂತಿದೆ. ಸೊ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಏನು ಶಿಕ್ಷಣ, ಆರೋಗ್ಯ ಮತ್ತು ಜೀವನ ಏನಿದೆ ಪರಿಸ್ಥಿತಿಗಳು ಅಂತಿದೆ. ಓಕೆ. ಲಿವಿಂಗ್ ಸ್ಟ್ಯಾಂಡರ್ಡ್ಸ್, ಇದು ಆನ್ಸರು. ನೆಕ್ಸ್ಟ್ ಇಲ್ಲಿ ನಾವು ಒಂದು ನೋಡೋಣ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ 2005 ಅಲ್ಲಿ ಏನಿರುತ್ತೆ ಗೊತ್ತಾ, ಅರೌಂಡ್ 53% ಏನು ನಮ್ಮ ದೇಶದಲ್ಲಿ ಏನಿರುತ್ತೆ, ನಾವು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಲ್ಲಿ 53% ಇರುತ್ತೆ ಸ್ಕೋರ್. ಇಷ್ಟು ಜನ ಏನು ಬಿಲೋ ಏನು 53% ಜನ ಅಂದ್ರೆ ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಕ್ಯಾಟಗರಿಯಲ್ಲಿ ಬರ್ತಾರೆ. ಸೊ ಈ ಒಂದು ಏನು ಪರ್ಸೆಂಟೇಜು ಕಡಿಮೆ ಆಗಿ 2022 ಮತ್ತು 23ಗೆ ಎಷ್ಟಾಗುತ್ತೆ ಅಂತಂದ್ರೆ ಇದು ಅರೌಂಡ್ 15%ಗೆ ಬರುತ್ತೆ. ಇದು ಅರೌಂಡ್ ಎಷ್ಟಿದೆ ಇವಾಗ, 15% ಇದೆ. ಮತ್ತೆ ಇನ್ನೊಂದು ಬರುತ್ತೆ ಇಲ್ಲಿ ಗಿನಿ ಕೋಯಿಫಿಷಿಯಂಟ್ ಅಂತ ಬರುತ್ತೆ. ಗಿನಿ ಕೋಯಿಫಿಷಿಯಂಟ್ ಇದು ಎಕನಾಮಿಕಲ್ ಟರ್ಮ್. ಸೊ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತ ಡೈರೆಕ್ಟ್ ಆಗಿ ಹೇಳ್ತೀನಿ. ಇದು ಇನ್ಇಕ್ವಾಲಿಟಿ ಇಂಡಿಕೇಟ್ ಮಾಡುತ್ತೆ. ಸೊ ಇನ್ಇಕ್ವಾಲಿಟಿ ಅಂತಂದ್ರೆ ಏನು, ಆಲ್ರೆಡಿ ಶ್ರೀಮಂತರಿದ್ದಾರೆ ಅವರು ಶ್ರೀಮಂತರಾಗೋದು, ಸೊ ಬಡವರು ಇರ್ತಾರೆ ಅವರು ಬಡವರಾಗಿ ಉಳಿಯೋದು. ರಿಚ್ ಗೆಟಿಂಗ್ ರಿಚರ್, ಸೊ ಪೂವರ್ ಗೆಟಿಂಗ್ ಪೂರರ್. ಓಕೆ. ಸೊ ಇದೇನು ಡಿವೈಡ್ ಇದೆಯಲ್ಲ ಇದಕ್ಕೆ ಗ್ಯಾಪ್ ಅಂತಾರೆ, ಏನು ಇನ್ಇಕ್ವಾಲಿಟಿ ಗ್ಯಾಪ್ ಅಂತಾರೆ. ಇದು ಕಡಿಮೆ ಆಗ್ಬೇಕು, ಬಟ್ ನಮ್ಮ ದೇಶದಲ್ಲಿ ಕಡಿಮೆ ಆಗಿಲ್ಲ. ಓಕೆ. ಇನ್ಇಕ್ವಾಲಿಟಿ ಇನ್ನು ಪರ್ಸಿಸ್ಟ್, ಇನ್ನು ಜಾಸ್ತಿನೇ ಇದೆ ಅಂತ ಇಲ್ಲಿ ಆಕ್ಚುಲಿ ಕಡಿಮೆ ಆಗಿದೆ, ಬಟ್ ಅಷ್ಟು ಹೇಳ್ಕೊಳ್ಳೋಷ್ಟು ಕಡಿಮೆ ಆಗಿಲ್ಲ ಅಂತ ಈ ರಿಪೋರ್ಟ್ ಹೇಳುತ್ತೆ. ಓಕೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬೈಕ್ ಟ್ಯಾಕ್ಸಿ ರೆಗ್ಯುಲೇಷನ್. ಸೊ ಇದು ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತು. ಇಲ್ಲಿ ಕ್ವಶನ್ ನೋಡೋಣ. ಆಸ್ ಪರ್ ದಿ ಮಿನಿಸ್ಟ್ರಿ, ಅಂದ್ರೆ ಇದು ರೋಡ್ ಟ್ರಾನ್ಸ್ಪೋರ್ಟ್ ಹೈವೇ ಮಿನಿಸ್ಟ್ರಿ, ಇದು ಜುಲೈ 2025 ಗೈಡ್ಲೈನ್ಸ್ ಪ್ರಕಾರ ಏನಾಗುತ್ತೆ ಇಲ್ಲಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ರಿಗಾರ್ಡಿಂಗ್ ಬೈಕ್ ಟ್ಯಾಕ್ಸೀಸ್ ಇನ್ ಇಂಡಿಯಾ ಅಂತ ಇದೆ. ಈ ಒಂದು ಮಿನಿಸ್ಟ್ರಿ ಪ್ರಕಾರ ಜುಲೈ 2025ರ ಮಾರ್ಗಸೂಚಿಗಳ ಪ್ರಕಾರ ಭಾರತದಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜ ಅಂತ ಕೊಟ್ಟಿದ್ದಾರೆ. ಓಕೆ. ಫಸ್ಟ್ ಆಪ್ಷನ್ ನೋಡೋಣ. ದೇ ಆರ್ ಬ್ಯಾನ್ಡ್ ನೇಷನ್ ವೈಡ್. ಓನ್ಲಿ ಟ್ರಾನ್ಸ್ಪೋರ್ಟ್ ರಿಜಿಸ್ಟರ್ಡ್ ಬೈಕ್ಸ್ ಕ್ಯಾನ್ ಆಪರೇಟ್. ಸ್ಟೇಟ್ಸ್ ಮೇ ಅಲೋ ಪ್ರೈವೇಟ್ ಬೈಕ್ಸ್ ಫಾರ್ ಏನು ಪ್ಯಾಸೆಂಜರ್ ಜರ್ನೀಸ್. ಅಗ್ರಿಗೇಟರ್ಸ್ ಮಸ್ಟ್ ಆಪರೇಟ್ ಅಂಡರ್ ಸೆಂಟ್ರಲ್ ಲೈಸೆನ್ಸಿಂಗ್ ಓನ್ಲಿ ಅಂತದೆ. ಅಗ್ರಿಗೇಟರ್ಸ್ ಅಂದ್ರೆ ಏನು ಗೊತ್ತಾ, ಇವರು ಆ್ಯಪ್ ಬಿಲ್ಡ್ ಮಾಡಿ, ಸೊ ದೊಡ್ಡ ಕಂಪ್ನಿಗಳಿದಾವಲ್ಲ, ಫಾರ್ ಎಕ್ಸಾಂಪಲ್ ಓಲಾ, ಉಬರ್, ಸೊ ಅವರಿಗೆ ಅಗ್ರಿಗೇಟರ್ಸ್ ಅಂತ ಕರೀತಾರೆ.
ಇಲ್ಲಿ ಆನ್ಸರ್ ಏನಂದ್ರೆ ಸ್ಟೇಟ್ಸ್ ಮೇ ಅಲೋ ಪ್ರೈವೇಟ್ ಬೈಕ್ಸ್ ಫಾರ್ ಪ್ಯಾಸೆಂಜರ್ ಜರ್ನೀಸ್. ಸೊ ಇದು ಆನ್ಸರ್. ಇದು ರಾಜ್ಯಗಳು ಪ್ರಯಾಣಿಕರ ಪ್ರಯಾಣಕ್ಕಾಗಿ ಖಾಸಗಿ ಏನು ಬೈಕ್ಗಳನ್ನ ಅನುಮತಿಸಬಹುದು ಅಂತಿದೆ. ಸೆಂಟರ್ ಏನ್ ಮಾಡುತ್ತೆ ರೀಸೆಂಟ್ ಆಗಿ, ಸೊ ಅದು ಮಿನಿಸ್ಟ್ರಿ ಏನ್ ಮಾಡುತ್ತೆ, ಸೊ ನಮ್ಮ ಹತ್ರ ಪ್ರೈವೇಟ್ ಬೈಕ್ ಇದೆ, ಅದನ್ನ ನಾನು ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ಗೋಸ್ಕರ ಅದನ್ನ ಯೂಸ್ ಮಾಡಬಹುದು ಅಂತ, ಅಲೋ ಮಾಡಬಹುದು ಅಂತ ರೂಲ್ಸ್ ಮಾಡಿಬಿಟ್ಟಿದೆ. ಆದ್ರೆ ಇಲ್ಲಿ ಮೋಟಾರ್ ವೆಹಿಕಲ್ಸ್ ಆಕ್ಟ್ ಪ್ರಕಾರ ಇಲ್ಲಿ ಎಲ್ಲ ಸ್ಟೇಟ್ಗಳಿಗೆ ಒಂದು ಪ್ರೊವಿಷನ್ ಇದೆ. ಅವರು ಅಲೋ ಮಾಡಬಹುದು ಬೈಕ್ಗಳನ್ನ ಅಥವಾ ಮಾಡದೇ ಇರ್ಬೋದು. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಏನ್ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಏನ್ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಟ್ಯಾಕ್ಸಿ, ಬೈಕ್ ಟ್ಯಾಕ್ಸಿ ಇತ್ತೀಚೆಗೆ ಏನ್ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಸೊ ಏನೊಂದು ರೀಸನ್ಗೋಸ್ಕರ ಅಂತಂದ್ರೆ ಇಲ್ಲಿ ಬೈಕ್ ಟ್ಯಾಕ್ಸಿ ಎದಕ್ಕೆ ಬ್ಯಾನ್ ಮಾಡಿದ್ದಾರೆ ಅಂದ್ರೆ ಟ್ರಾಫಿಕ್ ಮೇನ್ ಅಂದ್ರೆ ಟ್ರಾಫಿಕ್ ಮತ್ತೆ ಪಾಲ್ಯೂಷನ್. ಓಕೆ, ಆದ್ರೆ ಈ ಏನು ಕಂಪ್ನಿಗಳು ಗೌರ್ಮೆಂಟ್ ಜೊತೆ ಮಾತುಕತೆ ನಡೆಸಿದಾವೆ. ಸೊ ಮುಂದೆ ಏನಾಗುತ್ತೆ ನೋಡೋಣ. ಬಟ್ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ನೆನ್ಪಿಡ್ಬೇಕಾಗಿರೋದು ಏನಂತಂದ್ರೆ ಈ ತರ ಒಂದು ಗೈಡ್ಲೈನ್ಸ್ ಬಂದಿದೆ. ಪ್ರೈವೇಟ್ ಸ್ಟೇಟ್ಸ್ ಮೇ ಅಲೋ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು ಪ್ರೈವೇಟ್ ಬೈಕ್ಸ್ ನ. ಬಟ್ ಸೆಂಟರ್ ಪ್ರೈವೇಟ್ ಬೈಕ್ಗಳನ್ನ ಯೂಸ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದೆ. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಅಬೌಟ್ ಬೈಕ್ ಟ್ಯಾಕ್ಸಿ ಇನ್ ಇಂಡಿಯಾ. ನೆಕ್ಸ್ಟ್, ಗ್ರೌಂಡ್ ವಾಟರ್ ಕ್ರೈಸಿಸ್ ಇನ್ ಇಂಡಿಯಾ. ಇಲ್ಲಿ ಏನ್ ಕೇಳಿದರೆ ಕ್ವಶನ್, ಕರ್ನಾಟಕಸ್ ಗ್ರೌಂಡ್ ವಾಟರ್ ಕ್ರೈಸಿಸ್ ಈಸ್ ಪ್ರೈಮರ್ಲಿ ಲಿಂಕ್ಡ್ ಟು ಜಿಯೋಲಾಜಿಕಲ್ ಫೀಚರ್ ಅಂತ ಕೇಳಿದ್ದಾರೆ. ಇಲ್ಲಿ ಎಕನಾಮಿಕ್ ಕೇಳಿಲ್ಲ, ಸೊ ಪೊಲಿಟಿಕಲ್ ಅಥವಾ ಬೇರೆ ಯಾವುದೇ ಡೈಮೆನ್ಷನ್ ಕೇಳಿಲ್ಲ, ಜಿಯೋಲಾಜಿಕಲ್ ಫೀಚರ್ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ನೋಡ್ಬೇಕು, ಕ್ವಶನ್ ಅಲ್ಲಿ ಜಿಯೋಲಾಜಿಕಲ್ ಫೀಚರ್ ಅಂತ ಇದೆ. ಸೊ ಇದು ಟೇಕನ್ ಫ್ರಮ್ ದಿ ಹಿಂದೂ. ಸೊ ದಿ ಹಿಂದೂಯಿಂದ ಇದನ್ನ ನಾವು ತಗೊಂಡಿದ್ದೀವಿ. ಕ್ವಶನ್ ಏನಿದೆ ಅಂತಂದ್ರೆ ಕರ್ನಾಟಕದ ಅಂತರ್ಜಲ ಬಿಕ್ಕಟ್ಟು ಪ್ರಾಥಮಿಕವಾಗಿ ಯಾವ ಭೌಗೋಳಿಕ ವೈಶಿಷ್ಟ್ಯಕ್ಕೆ ಸಂಬಂಧಿಸಿದೆ ಅಂತಿದೆ. ಸೊ ಕ್ವಶನ್ ನೋಡೋಣ, ಆಪ್ಷನ್ಸ್ ನೋಡೋಣ. ಅಲ್ವೇಲ್ ಪ್ಲೇನ್ಸು, ಕಾಸ್ಟ್ ಟೋಪೋಗ್ರಫಿ, ಹಾರ್ಡ್ ರಾಕ್ ಟೆರೆನ್, ಕೋಸ್ಟಲ್ ಸೆಡಿಮೆಂಟರಿ ಬೇಸಿನ್ಸ್. ಮೆಕ್ಕಲು ಬಯಲು ಪ್ರದೇಶ, ಕಾಸ್ಟ್ ಸ್ಥಳಾಕೃತಿ. ಇಲ್ಲಿ ಆನ್ಸರ್ ಏನಂತಂದ್ರೆ ಗಟ್ಟಿಯಾದ ಶಿಲಾಭೂ ಪ್ರದೇಶ. ಸೊ ನಾವಿಲ್ಲಿ ಏನ್ ನೋಡ್ತೀವಿ, ಹಾರ್ಡ್ ರಾಕ್ ಸಿಸ್ಟಮ್ ನಮ್ದು ಏನಿದೆ, ಹಾರ್ಡ್ ರಾಕ್ ಟೆರೆನ್ ಇದೆ. ಓಕೆ, ಸೊ ಕರ್ನಾಟಕ ನಾವಿಲ್ಲಿ ಇಂಡಿಯನ್ ನೋಡಿದಾಗ, ಸೊ ಇದು ಒಂದು ರೀಸನ್ ಏನ್ ಬರುತ್ತೆ, ಇದು ಡೆಕ್ಕನ್ ಪ್ಲಾಟ್ಯೂ ರೀಸನ್ ಬರುತ್ತೆ. ಡೆಕ್ಕನ್ ಪ್ಲಾಟ್ಯೂ ಬರುತ್ತೆ. ಸೊ ಆಲ್ಮೋಸ್ಟ್ ಕರ್ನಾಟಕದ ಇಂಪಾರ್ಟೆಂಟ್ ಆಲ್ಮೋಸ್ಟ್ ಏರಿಯಾ ಸೊ ಡೆಕ್ಕನ್ ಪ್ಲಾಟ್ಯೂ ಅಂಡರ್ ಬರುತ್ತೆ. ಸೊ ಹಿಂಗಾಗ್ಬಿಟ್ಟು ಈಗ ಹಾರ್ಡ್ ರಾಕ್ ಇರೋದ್ರಿಂದ ಗ್ರೌಂಡ್ ವಾಟರ್ ರಿಚಾರ್ಜ್ ಆಗುತ್ತಲ್ಲ, ಗ್ರೌಂಡ್ ವಾಟರ್ ಟೇಬಲ್ ರಿಚಾರ್ಜ್ ಆಗಬೇಕು. ಸೊ ಇಲ್ಲಿ ಇದು ಮೇಲೆ ಈ ತರ ನಮ್ದು ಹಾರ್ಡ್ ರಾಕ್ಸ್ ಇರೋದ್ರಿಂದ ಸೊ ಇದು ಡಿಫಿಕಲ್ಟ್ ಆಗುತ್ತೆ ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲ ರಿಚಾರ್ಜ್ ಆಗೋಕೆ. ಸೊ ಅದರಿಂದ ಏನಾಗುತ್ತೆ, ಅಂತರ್ಜಲ ಬಿಕ್ಕಟ್ಟು ಉಂಟಾಗಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಇದು ಬೇಗ ರಿಚಾರ್ಜ್ ಆಗಿಲ್ಲ ಅಂತಂದ್ರೆ ಜಾಸ್ತಿ ಬೋರ್ವೆಲ್ಸ್ ನ ಡ್ರಿಲ್ ಮಾಡಿ ನೀರಿನ ಹೊರಗೆ ತೆಗೆಯೋದ್ರಿಂದ ಏನಾಗುತ್ತೆ, ಇದೇನಾಗುತ್ತೆ ಅಂತರ್ಜಲ ಕುಸಿತ ಉಂಟಾಗುತ್ತೆ. ಅಂದ್ರೆ ಬೇಗನೆ ಡಿಪ್ಲೀಟ್ ಆಗಿಬಿಡುತ್ತೆ, ಅಂದ್ರೆ ಕುಸಿತ ಆಗಿಬಿಡುತ್ತೆ. ರಿಚಾರ್ಜ್ ಅಂತೂ ನಾ ಆಗ್ಲೇ ಹೇಳಿದ್ನಿ ರೀಸನ್ ಏನಂತಂದ್ರೆ ಹಾರ್ಡ್ ರಾಕ್ ಸಿಸ್ಟಮ್ ಇಂದ. ಓಕೆ, ಸೊ ಈ ತರ ಆಗ್ಲಿಕ್ಕೇನು ಕೆಲವೊಂದಿಷ್ಟು ಕಾರಣಗಳಿದಾವೆ. ಆ ಕಾರಣ ಏನು ಅಂತಂದ್ರೆ ಫಸ್ಟ್ಗೆ ವಾಟರ್ ಇಂಟೆನ್ಸಿವ್ ಏನ್ ಮಾಡೋದು, ಕ್ರಾಪಿಂಗ್ ಮಾಡೋದು, ಅಂದ್ರೆ ಜಾಸ್ತಿ ನೀರು ಬೇಕಾಗಿರುವಂತ ಬೆಳೆಗಳನ್ನ ಬೆಳೆಯೋದು. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಡೀಪ್ ಬೋರ್ವೆಲ್ ಮಾಡ್ತಿದ್ದಾರೆ. ಡೀಪ್ ಬೋರ್ವೆಲ್ ಅಂದ್ರೆ ಮೊದಲು ಸೊ ನೀರು ಒಂದು 200 to 300 ಫೀಟಿಗೆ ನೀರು ಸಿಗ್ತಾ ಇತ್ತು. ಇವಾಗ 900 ಫೀಟ್ ಹೊಡಿಬೇಕು. 900 ಫೀಟ್ ಬೋರ್ವೆಲ್ ಡೀಪ್ ಡ್ರಿಲ್ ಮಾಡಿದ್ರೆ ಮಾತ್ರ ನೀರು ಸಿಗ್ತಾ ಇದೆ. ಸೊ ಇದರಿಂದ ಇಂಪ್ಯಾಕ್ಟ್ ಯಾರಿಗೆ ಆಗ್ತಿದೆ ಅಂತಂದ್ರೆ ಸ್ಮಾಲ್ ಫಾರ್ಮರ್ಸ್ ನಾವೇನ್ ಹೇಳ್ತೀವಿ, ಸಣ್ಣ ಫಾರ್ಮರ್ಸ್ ಅಥವಾ ಸಣ್ಣ ರೈತರಿಗೆ, ಸಣ್ಣ ಬೆಳೆಗಾರರಿಗೆ ಏನಾಗ್ತಿದೆ, ಸಮಸ್ಯೆ ಆಗ್ತಿದೆ. ಸಮಸ್ಯೆ ಯಾವ ತರ ಆಗ್ತಿದೆ ಅಂತ ಹೇಳ್ತೀನಿ. ಇಲ್ಲಿ ಮೊದ್ಲು ಏನ್ ಮಾಡ್ತಾರೆ, ಅವರು ಇಲ್ಲಿ ಒಂದು ಬೋರ್ವೆಲ್ ಡ್ರಿಲ್ ಮಾಡ್ತಾರೆ. ಇದು ಒಂದು 2 ರಿಂದ 3 ವರ್ಷ ಬರುತ್ತೆ. 2 ರಿಂದ 3 ವರ್ಷ ಬಂದ್ಬಿಟ್ಟು ಇದು ಮತ್ತೆ ಇಲ್ಲಿ ಬಂದ್ಬಿಡುತ್ತೆ. ಇದು ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ಬೋರ್ವೆಲ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿಂದ ಇನ್ನೊಂದು ಮಾಡ್ತಾರೆ. ಹಿಂಗೊಂದು 5 ವರ್ಷದಲ್ಲಿ ಒಂದು 3 ಬೋರ್ವೆಲ್ ಹೊಡಿತಾರೆ. ಸೊ ಈ ಪ್ರತಿಯೊಂದು ಬೋರ್ವೆಲ್ ಅಲ್ಲಿ 1 ರಿಂದ ಅಥವಾ 2 ರಿಂದ 3 ಲಕ್ಷ, ಇಲ್ಲೂ 2 ರಿಂದ 3 ಲಕ್ಷ ಈ ತರ ಸ್ಪೆಂಡ್ ಮಾಡಿ ಅವ್ರಿಗೆ ಇನ್ಕಮ್ ಬರೋದಿಲ್ಲ. ಸೊ ಅವ್ರ ಹತ್ರ ಇರೋ ಜಮೀನೇನು ಎಷ್ಟಿರುತ್ತೆ, 1 ರಿಂದ ಎಷ್ಟಿರುತ್ತೆ, ಒಂದು 2 ಎಕರೆ ಇರುತ್ತೆ. ಇದ್ರಲ್ಲಿ ಏನಾಗಬೇಕು, ಇದ್ರಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಅವರು ಈ ಸಾಲ ತೀರ್ಸಕ್ಕಾಗಲೇ ಈ ಜಮೀನನ್ನ ಮಾರ್ಬೇಕಾಗುತ್ತೆ, ಸೇಲ್ ಮಾಡಿ ನೆಕ್ಸ್ಟ್ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಎಂಪ್ಲಾಯ್ಮೆಂಟ್ ಅಂದ್ರೆ ಉದ್ಯೋಗಕ್ಕೋಸ್ಕರ ವಲಸೆ ಹೋಗ್ಬೇಕಾಗುತ್ತೆ, ಅಂದ್ರೆ ಮೈಗ್ರೇಟ್ ಆಗ್ಬೇಕಾಗುತ್ತೆ ಬೇರೆ ಕಡೆ. ಸೊ ಇದೊಂದು ಸಮಸ್ಯೆ ನಮ್ಮ ಸ್ಟೇಟ್ ದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಪರಿಹಾರ ಅಂತಂದ್ರೆ ಏನ್ ಮಾಡ್ಬೇಕು ನಾವು,
ಟ್ರೆಡಿಷನಲ್ ಟ್ರೆಡಿಷನಲ್ ಏನಿದಾವೆ, ಕೆರೆ ನೀರಾವರಿ, ಕೆರೆ ಇದೆ, ಮತ್ತೆ ವೆಲ್ಸ್, ಬಾವಿಗಳನ್ನ, ಇವನ್ನ ನಾವು ಪ್ರಮೋಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಭಾರತದಲ್ಲಿ ಉದ್ಯೋಗ ಪ್ರವೃತ್ತಿ, ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಪ್ರಕಾರನೇ ಕ್ವಶನ್ ತೆಗೆದಿರೋದು. ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋವಿಂಗ್ ಎಂಪ್ಲಾಯ್ಮೆಂಟ್ ಟ್ರೆಂಡ್ ವಾಸ್ ಏನು ಹೈಲೈಟೆಡ್ ಇನ್ ದ ವರ್ಲ್ಡ್ ಬ್ಯಾಂಕ್ಸ್ 2025 ರಿಪೋರ್ಟ್ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಇದು. ಓಕೆ, ವಿಶ್ವ ಬ್ಯಾಂಕಿನ 2025 ವರದಿಯಲ್ಲಿ ಈ ಕೆಳಗಿನ ಯಾವ ಉದ್ಯೋಗ ಪ್ರವೃತ್ತಿಯನ್ನು ಎತ್ತಿ ತೋರಿಸಲಾಗಿದೆ ಅಂತಿದೆ. ಓಕೆ, ಫಸ್ಟ್ ಏನಿದೆ, ಡಿಕ್ಲೈನ್ ಇನ್ ರೂರಲ್ ಫಿಮೇಲ್ ಎಂಪ್ಲಾಯ್ಮೆಂಟ್ ಇದೆ. ಸೆಕೆಂಡ್ ಒನ್ ಇದೆ, ರೈಸ್ ಇನ್ ಅರ್ಬನ್ ಅನ್ಎಂಪ್ಲಾಯ್ಮೆಂಟ್ ಇದೆ. ರೈಸ್ ಇನ್ ಅರ್ಬನ್ ಅನ್ಎಂಪ್ಲಾಯ್ಮೆಂಟ್, ರೈಸ್ ಆಗಿಲ್ಲ ಅನ್ಎಂಪ್ಲಾಯ್ಮೆಂಟ್, ಆಕ್ಚುಲಿ ಕಡಿಮೆ ಆಗಿದೆ. ಸೊ ಇದು ರಾಂಗು. ನೆಕ್ಸ್ಟ್, ಶಿಫ್ಟ್ ಆಫ್ ಮೇಲ್ ವರ್ಕರ್ಸ್ ಫ್ರಮ್ ರೂರಲ್ ಟು ಅರ್ಬನ್ ಏರಿಯಾಸ್. ಸೊ ಇದು ಕರೆಕ್ಟ್ ಇದೆ. ಫಾಲ್ ಇನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ರೇಟ್ಸ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ರೇಟು ಫಾಲ್ ಆಗಿಲ್ಲ, ಇದು ಏನು ಹೆಚ್ಚಾಗಿದೆ. ನೆಕ್ಸ್ಟ್, ಡಿಕ್ಲೈನ್ ಇನ್ ರೂರಲ್ ಫಿಮೇಲ್ ಎಂಪ್ಲಾಯ್ಮೆಂಟ್ ಏನಾಗಿದೆ, ಡಿಕ್ಲೈನ್ ಆಗಿಲ್ಲ, ಇದು ಕೂಡ ಏನು ಹೆಚ್ಚಾಗಿದೆ. ಸೊ ಇದು ರಾಂಗ್. ಕರೆಕ್ಟ್ ಆನ್ಸರ್ ಥರ್ಡ್ ಒನ್ ಕರೆಕ್ಟ್ ಆನ್ಸರ್. ಇಲ್ಲಿ ನಾವು ಇಂಡಿಯಾದಲ್ಲಿ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ವರ್ಲ್ಡ್ ಬ್ಯಾಂಕ್ ಏನು ಹೇಳ್ತಾ ಇದೆ ಅಂತಂದ್ರೆ, ಸೊ ಅರ್ಬನ್ ಏರಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಅಂತಂದ್ರೆ, ಅನ್ಎಂಪ್ಲಾಯ್ಮೆಂಟ್ 6.6% ಇದೆ. ಸೊ ಇದು ಕಡಿಮೆ ಇದೆ ವಿತ್ ರೆಸ್ಪೆಕ್ಟ್ ಟು 2017-18 ಪ್ರಕಾರ. ಬಟ್ ಮೋಸ್ಟ್ ಕನ್ಸರ್ನಿಂಗ್ ಟ್ರೆಂಡ್ ಅಂದ್ರೆ ನಮಗೆ ತುಂಬಾ ಅದರ ಡೇಂಜರ್ ಟ್ರೆಂಡ್ ಅಂತ ಹೇಳ್ಬೋದು. ಅದೇನಂತಂದ್ರೆ ಯೂತ್. ಸೊ ಯೂತ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಅಂತಂದ್ರೆ 13.3% ಇದೆ. ಸೊ ಇದು ಡೇಂಜರ್ ಟ್ರೆಂಡ್. ಯಾಕಂತಂದ್ರೆ ಯೂತ್ ಪಾಪ್ಯುಲೇಷನ್ ಇಂಡಿಯಾದಲ್ಲಿ 40% ಯೂತ್ ಪಾಪ್ಯುಲೇಷನ್ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ ಅಂತ. ಅದರಲ್ಲಿ ಕೂಡ ಸೊ ಇದೇನು ಯೂತ್ ಅಲ್ಲಿ ಕೂಡ ನಾವು ನೋಡ್ತೀವಿ, ಕಾಲೇಜಿಂದ ಏನು ಎಜುಕೇಟ್ ಅಥವಾ ಡಿಗ್ರಿ ಮಾಡ್ಕೊಂಡವರು, ಇವರಲ್ಲಿ ಎಷ್ಟು ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತಂದ್ರೆ 29% ಅನ್ಎಂಪ್ಲಾಯ್ಡ್ ಇದ್ದಾರೆ. ಸೊ ಅನ್ಎಂಪ್ಲಾಯ್ಡ್ ಇದ್ದಾರೆ. ಸೊ ಇದು ಟ್ರೆಂಡ್ ಏನಿದೆಯಲ್ಲ, ಇದು ಬಹಳ ಕನ್ಸರ್ನ್. ಇದು ಈ ಟ್ರೆಂಡ್ ಕಡಿಮೆ ಆಗಲೇಬೇಕು. ಸ್ಟೇಟು ಮತ್ತೆ ಸೆಂಟ್ರಲ್ಲು ಸೊ ಎರಡು ಕೂಡ್ಕೊಂಡು ಏನು ಜಾಬ್ಸ್ ಕ್ರಿಯೇಟ್ ಮಾಡಲೇಬೇಕು. ಯಾಕಂದ್ರೆ ಸೊ ಯೂತ್ ಪಾಪ್ಯುಲೇಷನ್ ಎಷ್ಟಿದೆ, 40% ಇದೆ. ಅದರಲ್ಲಿ 13% ಏನು ಅನ್ಎಂಪ್ಲಾಯ್ಡ್ ಇದ್ದಾರೆ ಅಂತಂದ್ರೆ ಇದು ವರಿಂಗ್ ಟ್ರೆಂಡ್ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ 40% ಅಂದ್ರೆ 143 crore ಪಾಪ್ಯುಲೇಷನ್ ಅಲ್ಲಿ 40% ಅಂದ್ರೆ ಎಷ್ಟಾಗುತ್ತೆ? ಸೊ ನೀವೇ ಇದನ್ನ ಲೆಕ್ಕ ಹಾಕಿ. ಓಕೆ, ಇಲ್ಲಿ ನೆನ್ಪಿಡ್ಬೇಕಾಗಿರೋದು ಏನಂತಂದ್ರೆ, ಸೊ ಟ್ರೆಂಡ್ ಏನಾಗ್ತಿದೆ ಈಗ, ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ಏನು ಪುರುಷ ಕಾರ್ಮಿಕರು ಸ್ಥಳಾಂತರ ಮಾಡ್ತಿದ್ದಾರೆ ಅಂದ್ರೆ ಮೈಗ್ರೇಷನ್ ಆಗ್ತಾ ಇದ್ದಾರೆ. ಇದು ಟ್ರೆಂಡ್ ಇದೆ. ಸೊ ಅದೇ ತರ ಸ್ವಯಂ ಉದ್ಯೋಗ ದರದಲ್ಲಿ ಕುಸಿತ ಆಗಿಲ್ಲ, ಏನು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್, ನಗರ ನಿರುದ್ಯೋಗದಲ್ಲಿ ಏನಾಗಿದೆ, ಏರಿಕೆ ಆಗಿಲ್ಲ, ನಿರುದ್ಯೋಗ ಏನಾಗಿದೆ, ಕಡಿಮೆ ಆಗಿದೆ. ಸೊ ಗ್ರಾಮೀಣ ಮಹಿಳಾ ಉದ್ಯೋಗದಲ್ಲಿ ಕುಸಿತ ಆಗಿಲ್ಲ, ಇದು ಕೂಡ ಹೆಚ್ಚಾಗಿದೆ. ಗ್ರಾಮೀಣ ಮಹಿಳಾ ಉದ್ಯೋಗದಲ್ಲಿ ಹೆಚ್ಚಾಗಿದೆ, ಫಿಮೇಲ್ ಪಾರ್ಟಿಸಿಪೇಷನ್ ರೇಟು ಹೆಚ್ಚಾಗಿದೆ. ಮತ್ತೆ ಇನ್ನೊಂದು ಟ್ರೆಂಡ್ ಅಂತಂದ್ರೆ ಮಹಿಳೆಯರು ಏನ್ ಮಾಡ್ತಿದ್ದಾರೆ, ಗ್ರಾಮೀಣ ಭಾಗದಲ್ಲಿ ಏನು ಫಾರ್ಮಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಒಕ್ಕಲಿತನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾರು, ಮಹಿಳೆಯರು. ಸೊ ಪುರುಷರು ಏನ್ ಮಾಡ್ತಿದ್ದಾರೆ, ಸೊ ಎಂಪ್ಲಾಯ್ಮೆಂಟ್ಗೋಸ್ಕರ, ಉದ್ಯೋಗಕ್ಕೋಸ್ಕರ ಸಿಟಿಗಳಿಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಇದು ಏನಂದ್ರೆ ರೀಸೆಂಟ್ ಟ್ರೆಂಡ್ ಇದು. ಓಕೆ, ದೀಸ್ ಆರ್ ಸಮ್ ಏನು ಮೋಸ್ಟ್ ಇಂಪಾರ್ಟೆಂಟ್ MCQ ಆನ್ ಟುಡೇ, ಏನು 3rd July ಇದು. ಸೊ ಮೋಸ್ಟ್ ಇಂಪಾರ್ಟೆಂಟ್ MCQ ಡಿಸ್ಕಸ್ ಮಾಡಿದೀವಿ ಇಲ್ಲಿ. ಸೊ ಈ ಎಫರ್ಟ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಟ್ ನಮ್ಮ ಕನ್ನಡ ಜಗತ್ತು. ಓಕೆ, ಥ್ಯಾಂಕ್ ಯು ಆನ್ ಆ್ಯಂಡ್ ಆಲ್.